ಎಲ್ಲ ಆತ್ಮೀಯ ವೀಕ್ಷಕರಿಗೂ ಶಾರದಾ ವಿದ್ಯಾಲಯಕ್ಕೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಹೊಸದಾಗಿ ನೋಟಿಫಿಕೇಶನ್ ಆಗಿರತಕ್ಕಂಥ ಏರ್ ಫೋರ್ಸ್ 2025 ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದೇ ರೀತಿಯಾಗಿ ಸ್ವಲ್ಪ ಜನ ಇದಕ್ಕೆ ಏನಂತಾರೆ ಅಂದ್ರೆ ಅಗ್ನಿವೀರ್ ವಾಯು ಅಂತ ಕೂಡ ಕರೀತಿರ್ತಾರೆ. ಸೊ ಈ ಅಗ್ನಿವೀರ ವಾಯುಗೆ ನಾವು ಅಪ್ಲಿಕೇಶನ್ ಹಾಕಬೇಕಾಗಿತ್ತಂದ್ರೆ ನಮ್ದು ಏನು ಕ್ವಾಲಿಫಿಕೇಶನ್ ಆಗಿರಬೇಕು, ಏಜ್ ಎಷ್ಟಿರಬೇಕು, ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಯಾವ ರೀತಿಯಾಗಿರ್ತಕ್ಕಂಥ ಪ್ರಿಪ್ರೇಷನ್ ಇರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಯುತ್ತೆ. ಅದೇ ರೀತಿಯಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಅದೇ ರೀತಿಯಾಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ ಎಕ್ಸಾಮ್ ತಯಾರಿ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಅದೇ ತರನಾಗಿ ಈ ಒಂದು ಕ್ಲಾಸ್ ಒಳಗೆ ಸೊ ಅಗ್ನಿವೀರ ವಾಯು ಏರ್ಫೋರ್ಸ್ ಬಗ್ಗೆ ನೋಡೋಣ. ಸೊ ಅಗ್ನಿವೀರ್ ಏರ್ಫೋರ್ಸ್ 1/2026 ಏನಿರ್ತದಪ್ಪ ಅಂದ್ರೆ ಇಂಟೇಕ್ ಇರ್ತದೆ, ಅಂದ್ರೆ ಒಳಗೆ ಹೋಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಕರೆಯವ್ರದ್ರು ನೋಟಿಫಿಕೇಶನ್ ಬಂದದ. ಸೊ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ ಅಂದ್ರೆ 7/1/2025 ಜನವರಿ 7ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ 27/1 ತನಕ ಇರ್ತದೆ. ಅದೇ ರೀತಿಯಾಗಿ ನಾವು ಫೀಸ್ ಪೇಮೆಂಟ್ ಮಾಡಕ್ಕೆ ಲಾಸ್ಟ್ ಡೇಟ್ ಕೂಡ 21/1 ಅದ ಜನವರಿ. ನೆಕ್ಸ್ಟ್ ಎಕ್ಸಾಮ್ ಡೇಟ್ ಅನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದಾರೆ 22 ಮಾರ್ಚ್ 2025. ಅದೇ ರೀತಿಯಾಗಿ ಜಾಬ್ ಲೊಕೇಶನ್ ಆಲ್ ಓವರ್ ಇಂಡಿಯಾ ಒಳಗೆ ಇರ್ತದೆ. ಸೊ ಅಗ್ನಿವೀರ್ ಬಗ್ಗೆ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊತ ಹೋಗೋಣ. ಇವಾಗ ಫಸ್ಟ್ ಸ್ಲೈಡ್ ಒಳಗೆ ಏನು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ, ಜನವರಿ 7ರಿಂದ ಲಾಸ್ಟ್ ಡೇಟು 27 ಜನವರಿ ಅದ. ನೆಕ್ಸ್ಟ್ ಎಕ್ಸಾಮ್ ಡೇಟ್ ಕೂಡ ಆಲ್ರೆಡಿ ಮೆನ್ಷನ್ ಮಾಡಿದಾರೆ ಮಾರ್ಚ್ 22ಗ. ಅದಾದ ನಂತರ ನೀವು ಅಪ್ಲಿಕೇಶನ್ ಹಾಕಾಕ ಫೀಸ್ ಎಷ್ಟಿರ್ತದಪ್ಪ ಅಂದ್ರೆ ಜನರಲ್ಲು OBC EWS ಅವ್ರಿಗೆ 550 ರೂಪಾಯಿ ಫೀಸ್ ಇರ್ತದ. SC ST ದವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಸ್ ಇರೋದಿಲ್ಲ. ನೆಕ್ಸ್ಟ್ ಅದಾದ ನಂತರ ನಿಮ್ದು ಈ ಒಂದು ಅಗ್ನಿವೀರ ವಾಯು ಅಥವಾ ಅಗ್ನಿವೀರ ಏರ್ಫೋರ್ಸ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗಿತ್ತಂದ್ರೆ ನಿಮ್ದು ಮಿನಿಮಮ್ ವಯಸ್ಸು ಎಷ್ಟ್ರಿ 17 ವರ್ಷ 6 ತಿಂಗಳಾಗಿರ್ಬೇಕು. 17.5 ವರ್ಷ ಅದು. ಮ್ಯಾಕ್ಸಿಮಮ್ ಎಷ್ಟ್ರಿ 21 ವರ್ಷ ಆಗಿರಬೇಕು. ನೆಕ್ಸ್ಟ್ ನೀವು ಯಾವ ಒಂದು ವಯಸ್ಸುಗಳ ಮಧ್ಯೆ ಹುಟ್ಟಿರ್ಬೇಕಂದ್ರೆ 1/1/2005ರಿಂದ 1/7/2008 ಮಧ್ಯದಲ್ಲಿ ಜನಿಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಜನವರಿ 1, 2005ರಿಂದ ಜುಲೈ ತನಕನೂ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಅದಾದ ನಂತರ ಇದಕ್ಕೆ ಯಾವ್ದು ಕರೆದಾರಪ್ಪ ಅಂದ್ರೆ ಫಸ್ಟ್ ಅಗ್ನಿವೀರ್ ವಾಯು ಅಂತ ಕರೆದಾರ. ನಂಬರ್ ಆಫ್ ಪೋಸ್ಟ್ ಅಂತೂ ಮೆನ್ಷನ್ ಮಾಡಿಲ್ಲ. ಸೊ ಅದ್ರ ಬಗ್ಗೆನೂ ನಾನು ನಿಮಗೆ ನೆಕ್ಸ್ಟ್ ಡೀಟೇಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ನೀವೇನಾದರೂ ಅಗ್ನಿವೀರ ವಾಯು ಅಥವಾ ಏರ್ಫೋರ್ಸ್ ಒಳಗೆ ಜಾಯಿನ್ ಆದ್ರಿ ಅಂದ್ರೆ ಸೊ ನಿಮ್ದು ಫಸ್ಟ್ ಇಯರ್ ಪ್ರತಿ ತಿಂಗಳ ಸ್ಯಾಲ್ರಿ ಎಷ್ಟು ಇರ್ತದ್ರಿ 30,000 ರೂಪಾಯಿ ಇರ್ತದೆ. ಸೆಕೆಂಡ್ ಇಯರ್ ಅಂದ್ರೆ 2ನೇ ವರ್ಷ ನೀವು ಅಲ್ಲೇ ಏನಾದರೂ ಕಂಟಿನ್ಯೂ ಮಾಡಿದ್ರಿ ಅಂದ್ರೆ ಪ್ರತಿ ತಿಂಗಳು 33,000 ರೂಪಾಯಿ ಇರ್ತದೆ. 3ನೇ ವರ್ಷ ಪ್ರತಿ ತಿಂಗಳು 36,500 ಪೇಮೆಂಟ್ ಇರ್ತದೆ. 4ನೇ ವರ್ಷ 40,000 ರೂಪಾಯಿ ಪೇಮೆಂಟ್ ಇರ್ತದೆ ಪ್ರತಿ ತಿಂಗಳು. ಸೊ 4 ವರ್ಷ ಆದ ನಂತರ ಏನಾಗ್ತದಪ್ಪ ಅಂದ್ರೆ ನೀವೇನಾದರೂ ಹೊರಗಡೆ ಬಂದ ಗೌರ್ಮೆಂಟ್ ಜಾಬ್ಗೆ ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋದ್ರಿಂದ ಹೊರಗಡೆ ಬರ್ಬೋದು, ಇಲ್ಲ ಅಲ್ಲೇ ಕಂಟಿನ್ಯೂ ಮಾಡ್ತಂದ್ರೆ ಅಲ್ಲೇ ಸೊ ಅಗ್ರಿಮೆಂಟ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ 4 ವರ್ಷ ಆದ ನಂತರ ನೀವೇನಾದರೂ ಹೊರಗೆ ಬಂದ್ರಂದ್ರೆ ಸೊ ನಿಮ್ಗೆ 10 ಲಕ್ಷ ನಿಮ್ಗೆ ಏನು ಕೊಡ್ತಾರಂದ್ರೆ ಸೇವಾ ನಿಧಿ ಪ್ಯಾಕೇಜ್ ಅಂತ ಕೊಡ್ತಾರೆ. ಸೊ ಅದ್ರ ಜೊತೆಗೆ ನಿಮಗೆ ಏನು ಕೊಡ್ತಾರಂದ್ರೆ ನೀವೇನಾದರೂ ಇಲ್ಲಿ PUC ಮುಗಿಸೊಂದು ಹೋಗಿದ್ರಂದ್ರೆ ಸೊ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ SSLC ಮುಗಿಸೊಂದು ಹೋಗಿದ್ರಂದ್ರೆ ನಿಮಗೆ PUC ಸರ್ಟಿಫಿಕೇಟ್ ಇಂಡಿಯನ್ ಆರ್ಮಿ ಕಡೆಯಿಂದ ಬರ್ತಿರ್ತದೆ. ಸೊ ಅದಾದ ನಂತರ ಸೊ ನಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಏರ್ಫೋರ್ಸ್ ಒಂದು ಹುದ್ದೆಗೆ ಹೋಗ್ಬೇಕಾಗಿತ್ತಂದ್ರೆ ಸೊ ನಮ್ದು PUC ಒಳಗೆ ಸೈನ್ಸ್ ಮುಗ್ದಿರ್ಬೇಕು, 12th ಪಾಸ್ ಆಗಿರಬೇಕು. ಅದ್ರೊಳಗೆ ಸಬ್ಜೆಕ್ಟ್ ನಿಮ್ದು ಏನಿರ್ಬೇಕಂದ್ರೆ ಮ್ಯಾಥ್ಸು ಮತ್ತು ಫಿಸಿಕ್ಸ್ ಇರಬೇಕು. ಅದ್ರ ಜೊತೆಗೆ ಇಂಗ್ಲೀಷ್ ಸಬ್ಜೆಕ್ಟ್ ಒಳಗೆ ಮಿನಿಮಮ್ ಎಷ್ಟಿರ್ಬೇಕ್ರಿ 50 ಅಂಕಗಳು ಬಿದ್ದಿರಬೇಕು ಇಂಗ್ಲೀಷ್ ಸಬ್ಜೆಕ್ಟ್ ಪರ್ಟಿಕ್ಯುಲರ್ಲಿ. ಆದ ನಂತರ ನಿಮ್ದು ಎಲ್ಲಾನು ಓವರಾಲ್ ಪರ್ಸೆಂಟೇಜ್ ಎಷ್ಟಿರ್ಬೇಕ್ರಿ 50% ಇರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಇದ್ರೊಳಗೆ ಕ್ಯಾಟಗರಿ ಒಳಗೆ ನೀವು ಎಕ್ಸಾಮ್ ಕ್ವಾಲಿಫೈ ಆಗ್ಬೇಕಾದ್ರೆ ಹೈಟ್ ಎಷ್ಟು ಇರ್ಬೇಕ್ರಿ 152.5 ಸೆಂಟಿಮೀಟರ್ ಇರಬೇಕು. ನೆಕ್ಸ್ಟ್ ಚೆಸ್ಟ್ 5 ಸೆಂಟಿಮೀಟರ್ ಎಕ್ಸ್ಪಾಂಡ್ ಮಾಡಕ್ ಬರಬೇಕು, ಅಂದ್ರೆ ಉಬ್ಸಕ್ ಬರಬೇಕು, ಹಿಗ್ಸಕ್ ಬರ್ತಿರ್ಬೇಕು. ರನ್ನಿಂಗ್ ಎಷ್ಟು ಇರ್ತದಪ್ಪ ಅಂದ್ರೆ 1600 ಮೀಟರ್ ರನ್ನಿಂಗ್ ಇರ್ತದೆ. ಟೈಮಿಂಗ್ 6 ನಿಮಿಷ 30 ಸೆಕೆಂಡ್ ಇರ್ತದೆ. ಸೊ ಯಾರ್ದೆಲ್ಲ PUC ಮುಗಿದ ಹೈಟ್ ಕಡಿಮೆ ಐತಿ ಮತ್ತು ನಿಮಗೆ ರನ್ನಿಂಗ್ ಮಾಡಕ್ಕೆ ಡಿಫಿಕಲ್ಟ್ ಆಗ್ತಿತ್ತು ಅಂದ್ರೆ ಸೊ ಅವರೆಲ್ಲ ಅಗ್ನಿವೀರ ವಾಯು ಟ್ರೈ ಮಾಡೋದು ಬೆಸ್ಟ್. ಸೊ ಇಲ್ಲಿ ಸ್ವಲ್ಪ ಎಕ್ಸಾಮ್ ಟಫ್ ಇರ್ತದೆ, ಫಿಸಿಕಲ್ ಈಸಿ ಇರ್ತದೆ ಅಗ್ನಿವೀರ ಆರ್ಮಿ ಕಂಪೇರ್ ಮಾಡ್ರೆ.
ನೆಕ್ಸ್ಟ್ ಫುಲ್ ಅಪ್ಸ್ ಅಂದ್ರೆ ಪುಷಪ್ಸ್ ಚಿನ್ಅಪ್ಸ್ ಎಷ್ಟು ಹೊಡಿಬೇಕ್ರಿ 10 ಹೊಡಿಬೇಕು ಮಿನಿಮಮ್ 7 ಹೊಡೆದ್ರೆ ಪಾಸ್ ಆಗ್ತಿರ್ತೀರಿ ನೆಕ್ಸ್ಟ್ ಸಿಟಪ್ಸ್ 10 ಇರ್ತಾವ ಸ್ಕ್ವಾಟ್ಸ್ 20 ಇರ್ತಾವ ಅದಾದ ನಂತರ ನಿಮ್ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಪ್ಲಿಕೇಶನ್ ಹಾಕಬೇಕಾಗಿದ್ದ ಡಾಕ್ಯುಮೆಂಟ್ಸ್ ಏನ್ ಬೇಕ್ರಿ 10th ಮತ್ತು PUC ಎರಡು ಮಾರ್ಕ್ಸ್ ಕಾರ್ಡ್ ಇರಬೇಕು ನೆಕ್ಸ್ಟ್ ಅದ್ರ ಜೊತೆಗೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ನೆಕ್ಸ್ಟ್ ಆಧಾರ್ ಕಾರ್ಡ್ ಒಳಗಿಂದ ಏನಿರ್ತದಲ್ಲ ನಿಮ್ಮ ಅಲ್ಫಾಬೆಟ್ಸ್ ಸೇಮ್ ಮ್ಯಾಚ್ ಆಗುವಂಗ ಮಾರ್ಕ್ಸ್ ಕಾರ್ಡ್ ಒಳಗೂ ಕೂಡ ಇರಬೇಕು ಅದ್ರ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ರ ಮಿಸ್ ಮ್ಯಾಚ್ ಆಗ್ತದೆ ಕಾಂಟ್ಯಾಕ್ಟ್ ಮಾಡ್ರಿ ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ಸಿಗ್ನೇಚರ್ ಇರಬೇಕು ಅಪ್ಲಿಕೇಶನ್ ಹಾಕಕ್ಕೆ ನೆಕ್ಸ್ಟ್ ಇದಾದ ನಂತರ ನಮ್ದು ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರ್ತದ ಮೊದಲು CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದ ಸೊ ನಿಮ್ಮ ಎಕ್ಸಾಮ್ಗಳು ಎಲ್ಲ ಕಡೆ ಶಿಫ್ಟ್ ವೈಸ್ ಆಲ್ ಓವರ್ ಇಂಡಿಯಾ ಅಗ್ನಿವೀರ್ ವಾಯುದ ಎಟ್ ಎ ಟೈಮ್ ಎಕ್ಸಾಮ್ ನಡೀತಿರ್ತದೆ ಶಿಫ್ಟ್ ವೈಸ್ ಸೊ ಪ್ರತಿಯೊಂದು ಶಿಫ್ಟಿಗೂ ಪ್ರತಿಯೊಂದು ಕ್ವಶನ್ಗಳು ಕೂಡ ಚೇಂಜ್ ಇರ್ತಾವ ನೆಕ್ಸ್ಟ್ ಇದಾದ ನಂತರ ಫಿಸಿಕಲ್ ಇರ್ತದೆ ಸೊ ಫಿಸಿಕಲ್ ಬಗ್ಗೆ ಅಂತೂ ಹೇಳಿದೀನಿ ಸೊ ಫಿಸಿಕಲ್ ಒಳಗ 1600 ಮೀಟರ್ ರನ್ನಿಂಗ್ ಇಂಪಾರ್ಟೆಂಟ್ ಟೈಮಿಂಗ್ 6 ನಿಮಿಷ 30 ಸೆಕೆಂಡ್ ಇರ್ತದಪ್ಪ ನೆಕ್ಸ್ಟ್ ಅದಾದ ಕೂಡಲೇ ಮೆಡಿಕಲ್ ಸೊ ಮೆಡಿಕಲ್ ಒಳಗಂತೂ ಇನ್ ಡೀಟೇಲ್ ಆಗಿ ಮ್ಯಾಗಿಂದ ಕೂದಲ ಹಿಡಿದ ಕೆಳಗಿನ ಪಾದ ತಕೊಂಡು ಕರೆಕ್ಟ್ ಆಗಿ ಚೆಕ್ ಮಾಡ್ತಿರ್ತಾರೆ ಸೊ ಆಲ್ಮೋಸ್ಟ್ ಸಾಕಷ್ಟು ಜನ ಹೊರಗೆ ಬರೋದು ಎಲ್ಪ ಅಂದ್ರೆ ನಾಕ್ನಿ ಪಾಯಿಂಟ್ ಒಳಗ ಸೊ ಎರಡು ಮೊಣಕಾಲ್ ಕೊಡ್ತಿರೋದು ಹೊರಗೆ ಬರ್ತಿರ್ತಾರೆ ಸ್ವಲ್ಪ ಜನ ಹೈಟ್ ಒಳಗೆ ಹೊರಗೆ ಬರ್ತಿರ್ತಾರೆ ಸ್ವಲ್ಪ ಜನ ಚೆಸ್ಟ್ ಒಳಗೆ ಹೊರಗೆ ಬರ್ತಿರ್ತಾರೆ ಸೊ ಸಾಕಷ್ಟು ಜನ ಇನ್ನು ಸೈನ್ಸ್ದವ್ರು ಅಂದ್ರೆ ಫೋನ್ ಭಾಳ ಯೂಸ್ ಮಾಡ್ತಿರ್ತೀರಿ ಕಲರ್ ಬ್ಲೈಂಡ್ನೆಸ್ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು ಅದು ಕೂಡ ನಿಮಗೆ ಪ್ರಾಬ್ಲಮ್ ಆಗ್ತಿರ್ತದೆ ಸೊ ಫೈನಲ್ ಮೆರಿಟ್ ಲಿಸ್ಟ್ ಸೊ ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ಯಾವ ಬೇಸ್ ಮೇಲೆ ಆಧಾರ ಮಾಡ್ತಾರೆ ಅಂದ್ರೆ ಸೊ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಒಳಗಿನ ಮಾರ್ಕ್ಸ್ ಮತ್ತೆ ನಿಮ್ದು ಫಿಸಿಕಲ್ ಒಳಗಿನ ಮಾರ್ಕ್ಸ್ ಮೆಡಿಕಲ್ ಒಳಗ ಫ್ರೆಶ್ ಆಗಿದ್ದ ಮಾರ್ಕ್ಸ್ ಫ್ರೆಶ್ ಮೆಡಿಕಲ್ ಕ್ಲಿಯರ್ ಆಗಿರ್ತದೆ ಸೊ ಇವೆಲ್ಲ ಮಾರ್ಕ್ಸ್ಗಳನ್ನ ಕನ್ಸಿಡರ್ ಮಾಡಿ ಫೈನಲ್ ಮೆರಿಟ್ ಬಿಡ್ತಿರ್ತಾರ ಸೊ ಅದೇ ತರನಾಗಿ ನೀವೇನಾದ್ರೂ ಅಗ್ನಿವೀರ ಎಕ್ಸಾಮ್ ಪ್ರಿಪರೇಷನ್ ಮಾಡತ್ತಿರಂದ್ರೆ ಸೊ ನಮ್ಮ ಸಂಸ್ಥೆ ಒಳಗ ಅಗ್ನಿವೀರ ಆರ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಲೈನ್ ಮತ್ತು ಆಫ್ಲೈನ್ ಬ್ಯಾಚಸ್ಗಳು ಪ್ರಾರಂಭವಾಗಿರ್ತಾವ ಅಗ್ನಿವೀರ್ ಆರ್ಮಿಗೆ ಸಂಬಂಧಪಟ್ಟಿರ್ದಂಗ ಅಗ್ನಿವೀರ್ ಆರ್ಮಿಗೆ ಸಂಬಂಧಪಟ್ಟಿದ್ದಂಗ ಆನ್ಲೈನ್ ಮತ್ತು ಆಫ್ಲೈನ್ ಬ್ಯಾಚ್ಗಳು ಪ್ರಾರಂಭವಾಗಿರ್ತಾವ ಸೊ ನೀವೇನಾದ್ರೂ ಅಡ್ಮಿಷನ್ ತಗೋರಿದ್ರಂದ್ರೆ ಸೊ ನಮ್ಮ ಸಂಸ್ಥೆಯನ್ನ ಸಂಪರ್ಕಿಸಿ ಅದೇ ತರನಾಗಿ ಯಾರಾದರೂ ನಿಮ್ಮ ಸ್ನೇಹಿತರು ಕೂಡ ಎಕ್ಸಾಮ್ ತಯಾರಿ ಮಾಡತ್ತಿರಂದ್ರೆ ಸೊ ಅವ್ರಿಗೆ ನಮ್ಮ ಸಂಸ್ಥೆ ಬಗ್ಗೆ ಸ್ವಲ್ಪ ಇದು ಮಾಡ್ರಿ ಸೊ ಇದು ನಮ್ಮ ಸಂಸ್ಥೆಯ ಅಧಿಕೃತ ನಂಬರ್ ಸೊ ಈ ನಂಬರ್ಗೆ ನೀವು ಕಾಲ್ ಮಾಡಿ ಏನಾದರೂ ಡೌಟ್ಗಳಿದ್ದು ಅಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಅದೇ ತರ ಅಗ್ನಿವೀರ ಆರ್ಮಿ ತಯಾರಿ ಮಾಡತ್ತಿರಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ನಮ್ದು ಆ್ಯಪ್ದ ಲಿಂಕ್ ಅದ ಆನ್ಲೈನ್ದಾಗೂ ಕ್ಲಾಸಸ್ ಇರ್ತಾವ ಆಫ್ಲೈನ್ ಒಳಗೂ ಕ್ಲಾಸಸ್ ಇರ್ತಾವ ಥ್ಯಾಂಕ್ ಯು ಜೈ ಹಿಂದ್